ಬುಧವಾರ ವಿಘ್ನ ವಿನಾಶಕನ ವಾರ, ವಿಘ್ನೇಶ್ವರನ ವಾರ, ಯಾರೆಲ್ಲ ಹೊಸ ಕೆಲಸಗಳ ಪ್ರಯತ್ನವನ್ನು ಮಾಡ್ತಿರೋರು ಎಲ್ಲರೂ ಕೂಡ ಎಲ್ಲ ರೀತಿಯಿಂದ ಯಶಸ್ಸು ದೊರಕಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ. ಹಾಗೂ ಮೊದಲೆಲ್ಲ ಈ ಕಾರ್ಯಕ್ರಮ ನಮಸ್ತೆ ದೇವನ ಗ್ರಂಥಿಕಂತ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಇತ್ತು. ಈಗ ನಮಸ್ತೆ ದೇವನ ಗ್ರಂಥಿಕಂತ ಯೂಟ್ಯೂಬ್ ಚಾನಲಲ್ಲಿ ನೇರ ಪ್ರಸಾರದಲ್ಲಿರುತ್ತೆ. ವಿಶ್ವದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ನೀವು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು ಮತ್ತು ನಿಮ್ಮ ಮನಸ್ಸಿನ ಮಾತುಗಳನ್ನ ನಮ್ಮ ಜೊತೆ ಹಂಚ್ಕೋಬೋದು. ಸೊ ಮೊದಲನೇದಾಗಿ ದಿನ ವಿಶೇಷವನ್ನು ನೋಡೋದಾದರೆ ಇವತ್ತು ಹಲವಾರು ದಿನ ವಿಶೇಷಗಳಿದೆ. ಮೊದಲನೇದಾಗಿ ದೇವರ ಪ್ರತಿಸ್ವರೂಪ ಅಂತಾನೆ ಕರೆಯತಕ್ಕಂಥ ಏನು ದೇವರನ್ನು ಹೊರತುಪಡಿಸಿದ್ರೆ ಯಾರಾದರೂ ನಮ್ಮ ಜೀವನ ಉಳಿಸ್ಲಿಕ್ಕೆ ಸಾಧ್ಯವಿದೆ ಅಂತಕ್ಕಂಥ ಏಕೈಕ ಆಶಾಭಾವನೆಯನ್ನು ನಾವೇನಾದರೂ ಹೊಂದಿದರೆ ಅದು ವೈದ್ಯರು. ಸೊ ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ವೈದ್ಯರ ದಿನಾಚರಣೆ. ಅದೇ ರೀತಿ ಪ್ರತಿಯೊಂದು ದೇಶದ ಪ್ರತಿಯೊಂದು ಮನೆಯ ಪ್ರತಿಯೊಂದು ಅಂಗಡಿ ವ್ಯವಹಾರಗಳ ಲೆಕ್ಕವನ್ನು ಇಟ್ಕೊಳ್ತಕ್ಕಂಥ ಚಾರ್ಟೆಡ್ ಅಕೌಂಟೆಂಟ್ಸ್ಗಳು CS ಅಂತೇನು ಹೇಳ್ತೀವಿ, ಅವ್ರದ್ದು ಒಂದು ದಿನಾಚರಣೆ ಕೂಡ ಇದೆ. ಅದೇ ರೀತಿ ಇವತ್ತು ರಾಷ್ಟ್ರೀಯ ಅಂಚೆ ನೌಕರರ ದಿವಸ ಕೂಡ ಇದೆ. ಅದೇ ರೀತಿ ಮೊದಲನೇದಾಗಿ GST ಇವತ್ತೇ ಇಂಟ್ರೊಡ್ಯೂಸ್ ಮಾಡಿದ್ದು. ಈ ಎಲ್ಲ ದಿನಗಳ ಜೊತೆಗೆ 5 ವರ್ಷಗಳ ಹಿಂದೆ ಒಂದು ವಿಶೇಷವಾಗಿರ್ತಕ್ಕಂಥ ದಿವಸ ಇತ್ತು. ಏನಪ್ಪ ಅಂತ ಹೇಳಿದ್ರೆ ಮೊದಲನೇ ಬಾರಿಗೆ ನಿಮ್ಮ ಪ್ರೀತಿಯ ಏನು ಈಗ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮ ಮೊದಲನೇದಾಗಿ ಮುಸ್ಸಂಜೆ ಮಾತು ಅಂಥೇಳಿ ಇದೇ ವೈದ್ಯರ ದಿನಾಚರಣೆ ಅಥವಾ ಇದೇ ಜುಲೈ 1ನೇ ತಾರೀಕು ಲಾಂಚ್ ಆಗಿದ್ದಂಥದ್ದು. ಸೊ ತಮಗೆಲ್ಲರೂ ಗೊತ್ತಿದೆ. ತಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಹಕಾರದಿಂದ ಈ ಕಾರ್ಯಕ್ರಮ 5 ವರ್ಷಗಳನ್ನು 5 ವಸಂತಗಳನ್ನು ಪೂರೈಸಿ ಇದೀಗ 6ನೇ ವರ್ಷಕ್ಕೆ ಇವತ್ತಿನಿಂದ ಕಾಲಿಡ್ತಾ ಇದೆ. 2021ರಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಗಿತ್ತು. ಸೊ ಇದೀಗ 2026ಕ್ಕೆ ಕಾಲಿಟ್ಟಿದ್ದೀವಿ. ತುಂಬ ಹೆಮ್ಮೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಮತ್ತೊಮ್ಮೆ ಹಾರ್ದಿಕವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ನಿಮ್ಮೆಲ್ಲರ ಪ್ರೀತಿ ಸಲಹೆ ಸಹಕಾರ ಆಶೀರ್ವಾದ ನಿಮ್ಮ ಕರೆಗಳಿರಲಿಲ್ಲ ಅಂದರೆ ಬಹುಶಃ ಈ ಕಾರ್ಯಕ್ರಮ ಇಷ್ಟೊಂದು ಎಂಟರ್ಟೈನ್ಮೆಂಟ್ಫುಲ್ಲಾಗಿ ಬರ್ತಿರಲಿಲ್ಲ, ಇಷ್ಟೊಂದು ಜನರನ್ನು ಮುಟ್ತಾ ಇರಲಿಲ್ಲ. ಸೊ ಇವತ್ತು ತುಂಬ ಹೆಮ್ಮೆ ಇದೆ. ಯೂಟ್ಯೂಬ್ ನೇರ ಪ್ರಸಾರದ ಮೂಲಕ ದೇಶ ವಿದೇಶಗಳಿಗೆಲ್ಲ ಈ ಕಾರ್ಯಕ್ರಮ ಹೋಗ್ತಾ ಇದೆ. ಸಾಕಷ್ಟು ಕರೆಗಳು ಬೇರೆ ಬೇರೆ ಕಡೆಯಿಂದ ಎಲ್ಲ ಬರುತ್ತೆ. ಅವಾಗ ತುಂಬ ಖುಷಿಯಾಗತ್ತೆ. ನಮ್ಮ ಒಂದು ಕಾರ್ಯಕ್ರಮ ಆ ಮಟ್ಟಿಗೆ ತಲುಪಿದೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಕಾರಣಕರ್ತರು ನೀವು. ಸೊ ಹಾಗಾಗಿ ಈ ಕಾರ್ಯಕ್ರಮದ ಸಂಪೂರ್ಣ ಯಶಸ್ಸು ಏನಾದರೂ ಸಲ್ಲಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನಿಮಗೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಸಂಪೂರ್ಣ ಹೆಗಲ ಮೇಲೆ ಹೊತ್ಕೊಂಡು ಅಚ್ಚುಕಟ್ಟಾಗಿ ಪ್ರತಿ ದಿವಸ ನಮಗಿನ್ನ ಮುಂಚೆ ಬಂದು ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಇಷ್ಟೊಂದು ಚೆನ್ನಾಗಿ ತೋರಿಸ್ಕೊಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾಗಿರ್ತಕ್ಕಂಥ ನಮ್ಮ ಪ್ರೀತಿಯ ಕಾರ್ಯಕ್ರಮದ ಹೆಡ್ ಆಗಿರ್ತಕ್ಕಂಥ ಚಿದಾನಂದ ಸರ್ ಅವರು ಕೂಡ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅವರ ಒಂದು ಪ್ರಯತ್ನದಿಂದ ನಿರಂತರವಾಗಿ 5 ವರ್ಷಗಳ ಕಾಲ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. 6ನೇ ವರ್ಷಕ್ಕೆ ಕಾಲಿಟ್ಟಿದೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್ V1 ವಾಹಿನಿಯ ನೇರ ಪ್ರಸಾರದಿಂದ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಸರ್ ನಮಸ್ಕಾರ. ಮೊದಲನೇದಾಗಿ ತಮಗೆ ಕನ್ನಡ ಪತ್ರಿಕೋದ್ಯಮ ದಿವಸದ ಹಾರ್ದಿಕ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸರ್. ನೀವು ಒಂದು ರೀತಿ ಪತ್ರಕರ್ತರೆ. ಥ್ಯಾಂಕ್ ಯು. ಯಾರ್ಯಾರು ಸುದ್ದಿಯನ್ನ ಮಾಹಿತಿಯನ್ನ ಹರಡ್ತಾರೋ ಎಲ್ಲರೂ ಪತ್ರಕರ್ತರೆ. ಹೌದು ಸರ್. ನಿಮಗೂ ಶುಭಾಶಯಗಳು. ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಆವಾಗಿನ ಒಂದು ಕಾಲದಲ್ಲಿ ಇದ್ದಂಥ ಪತ್ರಿಕೆಗಳು ಆವಾಗ ಒಂದು ವರದಿಯನ್ನು ಕಲೆಕ್ಟ್ ಮಾಡಿಕೊಂಡು ಆ ವಿಷಯ ಸಂಗ್ರಹಣೆ ಮಾಡಿಕೊಂಡು ಮುದ್ರಣ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಕಷ್ಟಪಡಬೇಕಿತ್ತು. ಬಟ್ ಈಗೆಲ್ಲ ವಿತಿನ್ ಮಿನಿಟ್ಸಲ್ಲಿ ಎಲ್ಲಿ ಏನಾಗ್ತದೆ ಅಂತಕ್ಕಂಥದ್ದು ಕ್ಷಣ ಮಾತ್ರದಲ್ಲಿ ನಮ್ಗೆ ಸಿಕ್ಬಿಡುತ್ತೆ. ಆದರೂ ಕೂಡ ಪತ್ರಿಕೆ ಓದ್ತಕ್ಕಂಥವ್ರು ಅಥವಾ ಪತ್ರಿಕೆಯನ್ನು ಪ್ರೀತಿಸ್ತಕ್ಕಂಥವ್ರ ಜನಸಂಖ್ಯೆ ಯಾವತ್ತೂ ಕಡಿಮೆ ಆಗಿಲ್ಲ. ಖಂಡಿತ ಇವತ್ತು ಎಲ್ಲವೂ ಬದಲಾದ ಹಾಗೆ ಮುದ್ರಣ ಪತ್ರಿಕೋದ್ಯಮ ಅಂತ ನಾವ್ ಅಥವಾ ಸಮೂಹ ಮಾಧ್ಯಮ ಅಂತೀವಲ್ಲ ಅದು ಬದಲಾಗಿದೆ. ಬಟ್ ಒಂದು ಕಾಲದಲ್ಲಿ ಪತ್ರಿಕೆಯೇ ಎಲ್ಲವೂ ಆಗಿತ್ತು. ಹೌದು ಸರ್. ಒಂದು ಹೆಚ್ಚು ಕಡಿಮೆ ಒಂದು 90-95ರ ತನಕ ಪತ್ರಿಕೆ ಅದು ಬಿಟ್ರೆ ಬೇರೆ ಇರ್ಲಿಲ್ಲ. ಆಮೇಲೆ ನಿಧಾನಕ್ಕೆ ಟಿವಿ ಬಂತು. ಆಮೇಲೆ ಈಗ ಸುದ್ದಿವಾಹಿನಿಗಳು ಸೋಷಿಯಲ್ ಮೀಡಿಯಾ ಎಲ್ಲ ಬಂದಿದೆ. ಆದ್ರೆ ಏನೇ ಬಂದ್ರು ಜನ ಇವತ್ತಿಗೂ ನಂಬುವುದು ಪತ್ರಿಕೆಯನ್ನೇ. ವಸ್ತುನಿಷ್ಠತೆ ಅಂತ ಬಂದಾಗ ಅಥವಾ ನಂಬಲರ್ಹತೆ ಕ್ರೆಡಿಬಿಲಿಟಿ ವಿಶ್ವಾಸಾರ್ಹತೆ ಅಂತ ಬಂದಾಗ ಪತ್ರಿಕೆಯಲ್ಲಿ ಪ್ರಿಂಟ್ ಆದ ಸುದ್ದಿಯೇ ಅದು ಹೆಚ್ಚು ವಿಶ್ವಾಸಾರ್ಹ. ಎಷ್ಟು ಇವತ್ತು ವಾಟ್ಸ್ಆಪ್ ನಲ್ಲಿ ಬರೋದನ್ನಂತೂ ಅದು ಯಾರು ಅದ್ರ ಕಡೆಗೆ ಅಷ್ಟು ತುಂಬಾ ನಂಬಲರ್ಹವಲ್ಲ. ಅದನ್ನ 2-3 ಸತಿ ನಾವು ನೋಡ್ಬೇಕು, ವಿಚಾರಿಸ್ಬೇಕು. ಆದ್ರೆ ಇವತ್ತಿಗೂ ಪತ್ರಿಕೆಗಳಿಗೆ ಎಷ್ಟು ಜನ ಬಂದ್ರು ಎಷ್ಟು ಮೀಡಿಯಾಗಳು ಬಂದ್ರು ಪತ್ರಿಕೆಗಳಿಗೆ ಇದ್ದ ಒಂದು ಮಾನ್ಯತೆ ಕಡಿಮೆ ಆಗಿಲ್ಲ. ಅದ್ರ ಏನಂತಾರೆ ಜನ ಬೇರೆ ಬೇರೆ ಕಡೆಗೆ ಹೋಗ್ತಾ ಇರ್ಬೋದು, ಆದ್ರೆ ಅದಕ್ಕಿರುವಂತಹ ಗೌರವ ಅದಕ್ಕಿರುವಂತಹ ಮಾನ್ಯತೆ ಯಾವತ್ತಿಗೂ ಇದ್ದೇ ಇದೆ. ಅದರ ಕಡೆಗಂತೂ ಯಾವ್ದು ಕಡಿಮೆ ಆಗಿಲ್ಲ. ಅದೊಂದು ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಆಮೇಲೆ ಎಲ್ಲವೂ ಕೂಡ ಬದಲಾಗಿದೆ, ಅದರಲ್ಲೇನು ಎರಡು ಮಾತಿಲ್ಲ.
ಆದರೆ ಒಂದು ಪತ್ರಿಕೆಗಳ ಬಗ್ಗೆ ಒಂದು ಮಾತನ್ನು ಹೇಳಬೇಕು ಅಂತ ಹೇಳಿದ್ರೆ, ಯಾವುದೇ ವಿಚಾರವನ್ನು ಅತಿಯಾಗಿ ವೈಭವೀಕರಿಸೋದಿಲ್ಲ, ಅತಿಯಾಗಿ ತುಳಿಯೋದು ಇಲ್ಲ. ವಸ್ತುನಿಷ್ಠವಾಗಿ ಅವರು ವರದಿಯನ್ನು ಮಾಡ್ತಾರೆ, ಸತ್ಯವನ್ನು ವರದಿ ಮಾಡ್ತಾರೆ ಅಂತಕ್ಕಂಥ ಒಂದು ನಂಬಿಕೆ, ವಿಶ್ವಾಸ ಇವತ್ತಿಗೂ ಕೂಡ ಜನ ಪತ್ರಿಕೆ ಯಾರೆಲ್ಲ ಓದ್ತಾರೆ ಅವರಲ್ಲಿ ಇದೆ ಅಂತ ನನಗನ್ಸುತ್ತೆ. ನೀವೇನು ಹೇಳ್ತೀರಿ ಸರ್? ಖಂಡಿತ ಖಂಡಿತ. ಇವತ್ತು ಸುದ್ದಿ ಏನು ಸೋಷಿಯಲ್ ಮೀಡಿಯಾ ಅಂತ ನಾವು ಹೇಳ್ತೇವಲ್ವಾ, ಸೋಷಿಯಲ್ ಮೀಡಿಯಾ ಅದು ಮ್ಯಾಗಿ ಇದ್ದಂಗೆ. ಹೌದು, ಇನ್ಸ್ಟಂಟ್. ಆದ್ರೆ ಅದರಿಂದ ದೇಹಕ್ಕೇನು ಪೋಷಕಾಂಶ ಸಿಗಲ್ಲ. ಸತ್ಯ. ಬಾಯಿಗೆ ರುಚಿ ಸಿಗ್ಬೋದು, ಮಾಡೋದಕ್ಕೂ ಸುಲಭ ಇರ್ಬೋದು. ಅದು ಮ್ಯಾಗಿ. ಆದ್ರೆ ಮುದ್ರಣ ಮಾಧ್ಯಮ ಅಂತ ನಾವು ಹೇಳ್ತೇವಲ್ವಾ, ಅದು ಶಾವಿಗೆ ಪಾಯಸ. ಅದು ಶಾವಿಗೆ ಪಾಯಸ. ಅದರಲ್ಲಿ ನಮಗ್ ಬೇಕಾದ ಏನು ಪೋಷಕಾಂಶ ಸಿಗುತ್ತೆ, ಎಲ್ಲವೂ ಸಿಗುತ್ತೆ. ಹಾಗಾಗಿ ಎಷ್ಟು ಬಂದ್ರು, ಎಷ್ಟು ಏನೇ ಆದ್ರೂ ಇವತ್ತಿಗೂ ಕೂಡ ಮುದ್ರಣ ಮಾಧ್ಯಮಕ್ಕೆ ಅದರದ್ದೇ ಆದಂತಹ ಒಂದು ಏನು ವಿಶೇಷವಾದ ಮಹತ್ವ ಇದೆ. ಹಾಗಾಗಿ ಆಮೇಲೆ ನೀವ್ ಹೇಳಿದ್ದು ಸತ್ಯ. ಇವತ್ತು ವಿಜುವಲ್ ಮೀಡಿಯಾಗಳು, ದೃಶ್ಯ ಮಾಧ್ಯಮಗಳು ಅದನ್ನ ಸುದ್ದಿಯನ್ನ ವೈಭವೀಕರಿಸೋದಕ್ಕೋಸ್ಕರನೇ ವೈಭವೀಕರಿಸ್ತವೆ. ಅವುಗಳ TRP ಮತ್ತೊಂದು ಅವೆಲ್ಲವೂ ಅದರ ಮೇಲೆ ನಿಂತಿದೆ. ಆದ್ರೆ ಇವತ್ತು ಹಾಗಲ್ಲ. ಅದು ಸುದ್ದಿ ಪತ್ರಿಕೆಗಳಿಗೆ, ಸುದ್ದಿ ಮಾಧ್ಯಮಕ್ಕೆ ಅದರದ್ದೇ ಆದ ಸಾಮಾಜಿಕ ಜವಾಬ್ದಾರಿ ಇದೆ. ಸುದ್ದಿ ಮಾಧ್ಯಮಗಳಿಗೆ ಇರುವ ಸಾಮಾಜಿಕ ಜವಾಬ್ದಾರಿ ನಮಗೆ ಇವತ್ತು ದೃಶ್ಯ ಮಾಧ್ಯಮದಲ್ಲಿ ಕಾಣಿಸ್ಲಿಕ್ಕೆ ಸಿಗೋದು ಬಹಳ ಅಪರೂಪ. ಹೌದು ಹೌದು. ಅಲ್ಲಿ ಐ ಆಮ್ ದ ಫಸ್ಟ್ ಅಂತ ಹೋಗ್ತಾರೆ. ಐ ಆಮ್ ದ ಫಸ್ಟ್, ನಾನೇ ಮೊದಲು ಅಂತ ಹೋಗ್ತಾರೆ. ಆಗ ಅಬದ್ಧಗಳಾಗುವ ಸಾಧ್ಯತೆ ಇದೆ. ಆಗ ಅಬದ್ಧಗಳು, ಮಿಸ್ಟೇಕ್ಗಳು ಇವೆಲ್ಲವೂ ಆಗ್ತವೆ. ಆದ್ರೆ ಸುದ್ದಿ ಮಾಧ್ಯಮಗಳು ನಾವೇ ಮೊದಲು ಅಂತ ಹೋಗಲ್ಲ, ನಮ್ಮಲ್ಲೇ ನಿಖರ ಅಂತ ಬರ್ತದೆ. ನಾವೇ ನಿಖರವಾದ ಸುದ್ದಿ ಅಂತ ಬರ್ತದೆ. ಆಗ ಅವರ ಇದು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಹೌದು. ಸೊ ನಾನು ಪತ್ರಿಕೆಯನ್ನು ತುಂಬ ಪ್ರೀತಿಸ್ತೀನಿ, ತುಂಬ ಓದ್ತೀನಿ. ಅದೇ ರೀತಿ ನಾವೀಗ ದೃಶ್ಯ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಕೆಲವೊಮ್ಮೆ ಏನು ಅನ್ಸ್ಬಿಡುತ್ತೆ ಅಂತ ಹೇಳಿದ್ರೆ, ದೃಶ್ಯ ಮಾಧ್ಯಮದಲ್ಲಿ ಏನು ತಪ್ಪಾಗಿದೆ ಅಥವಾ ಏನು ತಪ್ಪು ನಡೀತಾ ಇದೆ ಅನ್ನೋದನ್ನು ಒತ್ತಿ ಹೇಳಿ ಎಲ್ಲರ ಮೈಂಡಲ್ಲಿ ಆ ನೆಗೆಟಿವ್ ವಿಚಾರಗಳನ್ನೇ ತುಂಬ್ತಾ ಇರ್ತೀವಿ. ಸೊ ಒಂದಿನ ಒಂದು ಕೊಲೆ ಆಗ್ಬಿಡ್ತು, ಅಥವಾ ಏನೋ ಒಂದು ಕಳ್ತನ ಆಯಿತು, ಅಥವಾ ಏನೋ ಒಂದು ಆಯಿತು ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅದ್ರ ಬಗ್ಗೆನೇ ಯಾವ ಮಟ್ಟಿಗೆ ತೋರಿಸ್ತೀವಿ ಅಂತ ಹೇಳ್ಬಿಟ್ರೆ, ಸೊ ತುಂಬ ಬೇಸರ ಆಗುತ್ತೆ. ಅದ್ರ ಬಗ್ಗೆ ಏನಾದ್ರು ಒಂದು ಅತ್ಯಾಚಾರ ಆದಾಗ, ಕೊಲೆ ಆದಾಗ ಏನಪ್ಪ ಅಂತ ಹೇಳಿದ್ರೆ ಅವ್ರ ಕಾರ್ಯಕ್ರಮ TV ನೋಡೋ ಹೆಣ್ಮಕ್ಳು ಕೂಡ ಮುಜುಗರ ಪಟ್ಕೊಂಡ್ಬಿಡ್ಬೇಕು ಅದ್ರ ಬಗ್ಗೆ. ಅಷ್ಟರ ಮಟ್ಟಿಗೆ ಅದನ್ನು ವೈಭವೀಕರಿಸ್ತಾರೆ. ಆದರೆ ಪತ್ರಿಕೆಗಳಲ್ಲಿ ಪ್ರಕಟ ಆಗತ್ತೆ ವರದಿ, ಎಷ್ಟು ಚಿಕ್ಕದಾಗಿ ಏನು ಹೇಳಬೇಕು ಅದನ್ನು ಹೇಳಿ ಮುಗಿಸ್ಬಿಡ್ತಾರೆ. ಸೊ ಹಾಗಾಗಿ ಇವತ್ತು ಕೂಡ ತನ್ನ ಜನಪ್ರಿಯತೆಯನ್ನ ಪತ್ರಿಕೆ ಉಳಿಸ್ಕೊಂಡಿದೆ ಅಂತ ಅನ್ಸುತ್ತೆ ಅಲ್ವಾ ಸರ್? ಖಂಡಿತ ಜನಪ್ರಿಯತೆಯೂ ಇದೆ, ಒಂದಿಷ್ಟು ವ್ಯಾಲ್ಯೂಸ್, ಮೌಲ್ಯಗಳನ್ನು ಉಳಿಸ್ಕೊಂಡಿದೆ. ಹೌದು. ಈಗ ಜನಪ್ರಿಯತೆ ಜೊತೆಗೆ ಮೌಲ್ಯಗಳನ್ನು ಉಳಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಸವಾಲಿನ ವಿಷಯ. ಹೌದು ಸರ್. ಎರಡನ್ನೂ ಉಳಿಸ್ಕೊಂಡು ಹೋಗೋದು ತುಂಬಾ ಸವಾಲಿನ ವಿಷಯ. ಇವತ್ತು ಏನು ಮುದ್ರಣ ಮಾಧ್ಯಮಗಳು ಎರಡನ್ನೂ ಉಳಿಸ್ಕೊಂಡಿದೆ. ಜನಪ್ರಿಯತೆನೂ ಉಳಿಸ್ಕೊಂಡಿದೆ ಮತ್ತು ನಂಬಿಕೆಯನ್ನು ಉಳಿಸ್ಕೊಂಡಿದೆ. ಜನರ ನಂಬಿಕೆಯನ್ನ ಮತ್ತು ಮೌಲ್ಯಗಳನ್ನ ಎಲ್ಲವನ್ನೂ ಉಳಿಸ್ಕೊಂಡಿದೆ. ಅದು ಅದರ ಬಹುದೊಡ್ಡ ವಿಶೇಷತೆ. ಸರ್ ಥ್ಯಾಂಕ್ ಯು ಸೊ ಮಚ್ ಸರ್. ಅದೇ ರೀತಿ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಇವತ್ತಿಗೆ ನಮ್ಮ V1 ವಾಹಿನಿ 5 ವಸಂತಗಳನ್ನ ಪೂರೈಸಿದೆ. ತುಂಬಾ 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 ಸಂತೋಷ. 5 ವರ್ಷ ಅಂದ್ರೆ ನಮ್ಮಲ್ಲಿ ಏನು ಭಾರತೀಯ ಸಂಸ್ಕೃತಿನಲ್ಲಿ ಅಥವಾ ನಮ್ಮಲ್ಲಿ 5ನೇ ವರ್ಷದ ಮಗು ಅಂದ್ರೆ ಒಂಥರ ತುಂಬಾ ಮುದ್ದಾಗಿ ಮಾತಾಡುವಂತಹ, ಎಲ್ಲರನ್ನು ಗುರುತಿಸುವಂತಹ, ಎಲ್ಲರಿಗೂ ಸಂತೋಷ ಕೊಡುವಂತಹ ಒಂದು ಸುಂದರವಾದ ಮಗು ಅಲ್ವಾ V1 ಅನ್ನೋದು. ಅದಕ್ಕೆ ಪೂರ್ವಕವಾಗಿ 5ನೇ ವರ್ಷದ ಹಾರ್ದಿಕ ಶುಭಾಶಯಗಳು. ಚಿದಾನಂದ್ ಅವರಿಗೂ, ಅದರ ಹಿಂದಿರುವ ಚಿದಾನಂದ್ ಅವರಿಗೂ, ಗಂಗಾಧರ್ ಸರ್ ಇದ್ದಾರೆ, ಇನ್ನು ತುಂಬಾ ಜನ ಇದ್ದಾರೆ. ನನಗೂ ಹೆಮ್ಮೆ ಅನ್ಸುತ್ತೆ, ನಾನು ಅದರ ಒಂದು ಭಾಗ ಅಂತ ನನಗೂ ಒಂದು ಹೆಮ್ಮೆ ಅನ್ಸುತ್ತೆ. ಎಲ್ಲ ವೀಕ್ಷಕರಿಗೂ ಕೂಡ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಶುಭಾಶಯಗಳು. ಇಂಥ ಚಾನಲ್ ಅನ್ನು ನಡೆಸೋದು ಅಷ್ಟು ಸುಲಭ ಅಲ್ಲ. ನೀವು ಚಿದಾನಂದ್ ಅವರು ಅದನ್ನ ಬಹಳ ಏನಂತಾರೆ ಶ್ರದ್ಧೆ ಇಟ್ಟು ನಡೆಸ್ತಾ ಇದ್ದೀರಾ, ಪ್ರೀತಿ ಇಟ್ಟು ನಡೆಸ್ತಾ ಇದ್ದೀರಾ. ತುಂಬಾ 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 ಸಂತೋಷ ಸರ್. ತುಂಬಾ ಧನ್ಯವಾದಗಳು. ಧನ್ಯವಾದಗಳು. ನಿಮ್ಮ ಬಿಡುವಿನ ಸಮಯದಲ್ಲೂ ಕೂಡ ನಮ್ಮ ಜೊತೆ ಮಾತಾಡಿದ್ರಿ. ಸೊ ಸಾಕಷ್ಟು ಬಿಸಿ ಇದ್ರಿ ಅಂತ ನಂಗೆ ಗೊತ್ತು. ಸೊ ಥ್ಯಾಂಕ್ ಯು ಸೊ ಮಚ್ ಸರ್, ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತಾಡಿದ್ದಕ್ಕೆ. ಒಳ್ಳೇದಾಗಲಿ ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ತೆ ದಾವಣಗೆರೆ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ V1 ಚಾನಲ್ ಹೀಗೆ ಸದಾ ಮುಂದುವರಿಲಿ, ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮೂಡಿ ಬರಲಿ ಅಂತ ಹೇಳಿ ಆಶಿಸ್ತೇನೆ ಸರ್.
ಹೌದು ಸರ್. ಇದಕ್ಕೆ ಮೇನ್ ರೂವಾರಿ ಅಂದ್ರೆ ನೀವೇ ಅಂತ ಹೇಳ್ಬೋದು ಸರ್. ಆಂಕರಿಂಗ್ ಇದೆಯಲ್ಲ, ಸೂಪರ್ ಆಂಕರಿಂಗ್. ಇದ್ರ ಜೊತೆಗೆ ಜ್ಞಾನದ ಬೆಳಕನ್ನು ಕೊಡ್ತಿರಲ್ಲ, ಅದೊಂದು ಬಾರಿ ವಿಶಿಷ್ಟವಾದಂತ ಕಾರ್ಯಕ್ರಮ. ಇದು ಜನಗಳಿಗೆ ಜನರಲ್ ನಾಲೆಜ್ ಮತ್ತು ಅವೇರ್ನೆಸ್ ಪ್ರತಿ ಒಂದು ಸಹ ಅಪ್ಡೇಟ್ ಮಾಡ್ಲಿಕ್ಕೆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡಲಿಕ್ಕೆ ಇದೊಂದು ಕಾರಣ ಅಂತ ಹೇಳ್ಬೋದು ಸರ್. ನೀವೇನ್ ನಮ್ಮ ಶುಭಾಶಯಗಳು ಹೇಳ್ತಿರಲ್ಲ, ಅದನ್ನ ನಾವು ಸ್ಟೇಟಸ್ ನಲ್ಲಿ ಇಟ್ಕೊಂಡಿರ್ತೀವಿ. ಆ ಸ್ಟೇಟಸ್ ಇಟ್ಟಿರ್ತಕ್ಕಂಥ ಒಂದು ಫೋಟೋನು ಸಹ ನಿಮಗೆ ಈಗ ಪೋಸ್ಟ್ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಯಾವುದೇ ಬರ್ತ್ಡೇ ಆಗಿರಲಿ, ಯುವ ವಾರ್ಷಿಕೋತ್ಸವ ಆಗಲಿ, ಯಾವ್ದೋ ಯಶಸ್ವಿ ಕಾರ್ಯಕ್ರಮವಾಗಲಿ, ನಿಮ್ಮ ಮುಖಾಂತರ ನಾಡಿನ ಜನತೆ ತಲುಪ್ತಲ್ಲ. ಇದ್ರ ಜೊತೆಗೆ ಮತ್ತೆ ಈಗ ಏನ್ ಯೂಟ್ಯೂಬ್ ಅಲ್ಲಿ ಬಿಟ್ಟಿರೋದ್ರಿಂದ ದೇಶ ವಿದೇಶಗಳಲ್ಲೂ ಸಹ ನಿಮ್ಮ ಬಾವುಟ ಪ್ರಜ್ವಲಿಸ್ತದೆ, ಹಾರಳ್ಳಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮನಸ್ಪೂರ್ವಕವಾಗಿ ನಿಮಗೆ ಆಶಿಸ್ತೀನಿ ಸರ್. ನೀವೇನ್ ಆಂಕರಿಂಗ್ ಬಂದ್ರಲ್ಲ, ಅವಾಗಿಂದ ನಾನು ಕಂಟಿನ್ಯೂ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀನಿ. ಅತ್ಯುತ್ತಮವಾದ ನಿರೂಪಣೆ, ಅತ್ಯುತ್ತಮ ಕಾರ್ಯಕ್ರಮ ಅಂತ ಹೇಳಿ ನಮ್ಮ ಮಧ್ಯ ಕರ್ನಾಟಕದಲ್ಲಂತೂ ಯಾವುದಿಲ್ಲ. ಯೂಟ್ಯೂಬ್ ಈಗ ಮೇನ್ ಚಾನಲ್ಗಳು ಸಹ ಇಂಥ ಕಾರ್ಯಕ್ರಮಗಳು ಆಯೋಜನೆ ಮಾಡ್ತಿಲ್ಲ. ಏನ್ ಮಿಸ್ಟರ್ ಗಣೇಶ್ ಅವರು ನಡೆಸ್ಕೊಡ್ತಿದ್ರಲ್ಲ, ಅದೇ ಒಂದು ಇದು ಬರ್ತಿತ್ತಲ್ಲ, ಅದು ಬಿಟ್ರೆ ನೀವೇ ಇದನ್ನ ಯಶಸ್ವಿಯಾಗಿ ಮುನ್ನಡೆಸಲಿಕ್ಕೆ ಮುಂಚೂಣಿಯಲ್ಲಿ ಇದ್ರಿ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಪ್ರೀತಿಗೆ ನಾನು ಸದಾ ಆಭಾರಿಯಾಗಿರ್ತೀನಿ ಸರ್. ಅಂಚೆ ಪಟ್ಟಿ ಈಗ ನೀವ್ ಹೇಳ್ದಂಗೆ ಈಗ ಫೇಸ್ಬುಕ್, ಇಮೇಲು ಎಲ್ಲ ಬಂದಿದೆ. ಬಟ್ ಅವಾಗ 106 ಕಿಲೋಮೀಟರ್ ಅಂತ ಹೇಳಿದ್ರೆ ನಾವು ಅಲ್ಲಿ ಒಬ್ರು ವಿಷಯ ಮುಡಿಸ್ಬೇಕಂದ್ರೆ ಪತ್ರ ಮುಖಾಂತರ ನಮ್ಮ ಎಲ್ಲಾ ಭಾವನೆಗಳನ್ನ ಪತ್ರದ ಮುಖಾಂತರ ತಿಳಿಸ್ಬೇಕಾಯ್ತು ಅವ್ರಿಗೆ. ಅದನ್ನ ಎಷ್ಟು ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ವಿ ಅಂತ ಹೇಳಿದ್ರೆ, ಬಂದ ತಕ್ಷಣ ನಾನು ಎದ್ದೇಳಿ ಕುಣಿದಾಡ್ತಿದ್ವಿ. ನಮ್ಮ ಅಜ್ಜ ಲೆಟರ್ ಬರೆದಿದ್ದಾರೆ, ನಮ್ಮ ತಾತ ಲೆಟರ್, ನಮ್ ದೊಡ್ಡಪ್ಪ ಲೆಟರ್ ಬರೆದಿದ್ದಾರೆ, ಅದ್ರಲ್ಲಿ ವಿಷಯ ಏನಿದೆ ಅದನ್ನ ಹಾಗೆ ಹಿಡ್ಕೊಂಡು ಒಂದು ವಾರ ಗಟ್ಟಲೆ ಹಿಡ್ಕೊಂಡು ದಿಸಕ್ಕೆ 2 ಸಲ ಓದ್ತಿದ್ವಿ. ಅಷ್ಟು ಒಂದು ಕ್ಯೂರಿಯಾಸಿಟಿ. ಮತ್ತೆ ಈಗ ಹೊಸ ವರ್ಷ ಬಂತು ಅಂದ್ರೆ ನಿಮ್ಗೆ ಹಬ್ಬ. ಹೈಸ್ಕೂಲ್ 8, 9ನೇ ತರಗತಿ ಇದ್ದಾಗ ನಾವು ಹೊಸ ವರ್ಷ ಶುಭಾಶಯ ಹೇಳ್ಬೇಕಂದ್ರೆ ಪತ್ರ ಮುಖಾಂತರ ಗ್ರೀಟಿಂಗ್ಸ್ ಆಗ್ತಿದ್ವಿ. ಸುಮಾರು 500 ರೂಪಾಯಿ ಅದಕ್ಕೆ ತೆಗೆದಿರ್ತಿದ್ವಿ ವರ್ಷಕ್ಕೊಂದ್ಸತಿ. ಎಲ್ಲ ನಮಗೆ ಬೇಕಾದಂತೆಲ್ಲ ಒಂದು 25-30 ಪಟ್ಟಿ ಮಾಡ್ಬಿಟ್ಟು ಎಲ್ಲರಿಗೂ ಗ್ರೀಟಿಂಗ್ ಕಳಿಸ್ತಿದ್ವಿ. ಆಮೇಲೆ ಅವರು ಸಹ ನಮಗೆ ಗ್ರೀಟಿಂಗ್ ಕಳಿಸ್ತಿದ್ರು. ಇದರಲ್ಲಿ ಆ ಮುಖಾಂತರ ಆಗ್ತಿತ್ತು, ಅಂಚೆ ಮೂಲಕ ಮಾತ್ರ ಸಾಧ್ಯ ಆಗ್ತಿತ್ತು. ಅದು ನೋಡ್ಬಿಟ್ಟು ನಾವು ವರ್ಷ ತನಕ ಹಂಗೆ ಹಿಡ್ಕೊಂತಿದ್ವಿ. ನಮಗೆ ಇವ್ರು ಶುಭಾಶಯ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಆ ಮುಖಾಂತರ ನಾವು ಶುಭಾಶಯನ ವಿನಿಮಯ ಮಾಡ್ಕೊಂತಿದ್ವಿ. ಇದಕ್ಕೆಲ್ಲ ಕಾರಣ ಅಂಚೆ ಪೆಟ್ಟಿಗೆ ಅಂತ. ಅವ್ರದ್ದು ಸಹ ಒಂದು ನಿಸ್ವಾರ್ಥ ಸೇವೆ, ಅವ್ರದ್ದು ಸಹ ಈ ಒಂದು ಜವಾಬ್ದಾರಿ ಇರ್ತಕ್ಕಂಥ ಕೆಲಸ ಅಂತ ಹೇಳ್ಬೋದು ಸರ್. ಈಗೇನ ನಾವು ಅವಾಗ ಯಾವ್ದೇ ಒಂದು ನೌಕರಿ ಸಿಗ್ಬೇಕಂತ ಆ ಲೆಟರ್ ಮುಖಾಂತರನೇ, ಆ ಪತ್ರ ಮುಖಾಂತರನೇ ಅವರು ತಲುಪಿಸಿದ ಮೇಲೆ ಅವರು ಜಾಯಿನ್ ಆಗ್ತಿದ್ರು ಡ್ಯೂಟಿಗೆ. ಆಮೇಲೆ ಎಮರ್ಜೆನ್ಸಿ ಬಂತಂದ್ರೆ ಈಗ ಇದ್ರ ಅವಾಗೆಲ್ಲ ತಂತಿ ಮುಖಾಂತರನೇ ಕಳಿಸ್ತಿದ್ರು. ಏನೋ ಒಂದು ಭಾರತಿ ದೊಡ್ಡ ಒಂದು ಸುದ್ದಿ ಬೇಕಂತಂದ್ರೆ ಅದ್ರ ಕಾದಿದ್ದು ನಾವು ಟ್ರಂಕ್ ಕಾಲ್ ಬುಕ್ ಮಾಡ್ತಿದ್ವಿ. ನೀವ್ ಹೇಳ್ದಂಗೆ ಫೋನ್ ಈಗ ಜಸ್ಟ್ 1 ನಿಮಿಷದಲ್ಲೇ ಅವ್ರಿಗೆ ವಿಷಯ ತಲುಪಿಸ್ತಿದ್ವಿ. ಹಾಗಲ್ಲ, ಅವಾಗ 200 ರೂಪಾಯಿ 300 ರೂಪಾಯಿ ಖರ್ಚು ಮಾಡ್ಬಿಟ್ಟು ಟ್ರಂಕ್ ಕಾಲ್ ಬುಕ್ ಮಾಡಿ ಆ ನಂಬರ್ ತಗೊಂಡ್ಬಿಟ್ಟು ಅವ್ರ ಮೇಲೆ ಅವರಿಗೆ ಕನೆಕ್ಟ್ ಮಾಡ್ಬಿಟ್ಟು ವಿಷಯ ತಲುಪಿಸ್ತಿದ್ವಿ ಸರ್. ಅದು ಅವಾಗ ಅದೇ ಫಾಸ್ಟ್ ತಂತಿ ಸಂದೇಶ ಅಂದ್ರೆ ಟ್ರಂಕ್ ಕಾಲ್ ಬುಕ್ ಮಾಡೋದೇ ಒಂದು ಹಬ್ಬ ಅದು ಅವಾಗ. ಅದು ಪೋಸ್ಟ್ ಆಫೀಸ್ ಅಲ್ಲಿ ಮಾತ್ರ ಅದು ಅವೈಲೇಬಲ್ ಇತ್ತು ಸರ್. ಅದು ಹೌದು ಸರ್. ಸರ್ ತುಂಬಾ ಖುಷಿ ಆಯ್ತು ಸರ್. ನಿಮ್ದು 6th 5 years ಕಂಪ್ಲೀಟ್ ಆಗಿ 6th anniversary ಅಲ್ಲ ಸರ್ ಇವತ್ತು? 6th ಕಾಲಿಡ್ತಾ ಇದೀವಿ ಇವಾಗ. ಸರ್ 6th ಕಾಲಿಡ್ತಾ ಇದ್ರ. ಆಲ್ ದ ಬೆಸ್ಟ್ ಸರ್. ನಿಮ್ಮ ಒಂದು ಚಾನಲಿಂದ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಚೆನ್ನಾಗಿದೆ ಸರ್. ನಮಗಂತೂ ತುಂಬಾ ರಿಕ್ರಿಯೇಷನ್ ಆಗುತ್ತೆ. ಈ ಪ್ರೋಗ್ರಾಮ್ ನೋಡ್ಲಿಲ್ಲ ಅಂದ್ರೆ ಏನೋ ಮಿಸ್ ಈ ಪ್ರೋಗ್ರಾಮ್ ಇಲ್ಲ ಅಂದ್ರೆ ನಮ್ಗೆ ಬೇಜಾರಾಗ್ಬಿಡುತ್ತೆ ಸರ್. ಇದನ್ನ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ ಇರೋದಿಲ್ಲ ಅಂತಂದ್ರೆ ಅದನ್ನ ಏನೋ ಮಿಸ್ ಮಾಡ್ಕೊಂತಿದೀವಿ ಅಂತ ಅನ್ನೋ ತರ ಫೀಲ್ ಆಗುತ್ತೆ ಸರ್. ಅಷ್ಟ್ರ ಮಟ್ಟಿಗೆ ಈ ಕಾರ್ಯಕ್ರಮಕ್ಕೆ ನಾವು ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ ಸರ್. ನಮಸ್ಕಾರ ಸರ್. ಹಲೋ ಸರ್. ನಮಸ್ತೆ ಉಮೇಶ್ ಸರ್. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ನೀವು ಸರ್? ಎಸ್ ಸರ್, ನಿಮ್ಮ ಆಶೀರ್ವಾದ. ಚೆನ್ನಾಗಿದ್ದೀವಿ. ತುಂಬಾ ದಿವಸ ಕರೆ ಮಾಡಿರ್ಲಿಲ್ಲ, ಬಿಸಿ ಆಗಿದ್ರಿ ಅನ್ಸುತ್ತೆ. ಹೌದು ಸರ್, ಸ್ವಲ್ಪ ಬೇರೆ ಕಾರ್ಯಕ್ರಮದಲ್ಲೆಲ್ಲ ಬಿಸಿ ಆಗಿದ್ದೆ. ಓಕೆ ಸರ್. ಹಾಗಾಗಿ ಬಟ್ ನಿಮ್ದೆಲ್ಲ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ತುಂಬಾ ಹೃದಯದ ಧನ್ಯವಾದಗಳು ಸರ್ ನಿಮ್ಗೆ. ಥ್ಯಾಂಕ್ ಯು ಸರ್. ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಈಗ 5 ವಸಂತಗಳನ್ನ ಪೂರೈಸಿ 6ನೇ ವಸಂತ ಕಾಲಿಡ್ತಾ ಇದೆ ಇವತ್ತು. ಅದು ಇನ್ನೂ ಸಂತೋಷದ ವಿಷಯ ಸರ್. ಅದು ಥ್ಯಾಂಕ್ ಯು ಸರ್. ಇದು ಏನಂದ್ರೆ ನಿಮ್ ಕಾರ್ಯಕ್ರಮ ಅನ್ನೋದೇನಿದೆ ಅಲ್ಲ, ಆಮೇಲೆ ಇವತ್ತೇನ್ ನೀವು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದೀರಲ್ಲ, ಇವತ್ತಿನ ಎಲ್ಲಾ ದಿನಗಳಲ್ಲಿ ಏನೇನ್ ಕಾರ್ಯಕ್ರಮಗಳ ಬಗ್ಗೆ ಹೇಳಿದ್ರಲ್ಲ, ಡಾಕ್ಟರ್ಸ್ ಡೇ, ಆಮೇಲೆ ಅಂಚೆ ಇಲಾಖೆಯ ನೌಕರರ ದಿನ, ಮತ್ತೆ ಸ್ಟಾರ್ಟೆಡ್ ಡೇ, ಮತ್ತೆ ಪತ್ರಿಕೋದ್ಯಮ ದಿನ ಅಂತೆಲ್ಲ ಹೇಳಿದ್ರಲ್ಲ, ಸೊ ಇವ್ರನ್ನೆಲ್ಲ ನಾವು ಪ್ರಾತಸ್ಮರಣೀಯರು ಅಂತಂದೇ ಕರಿಬಹುದು. ಖಂಡಿತ. ಸೊ ಅದರಲ್ಲಿ ನಿಮ್ಮ ಕಾರ್ಯಕ್ರಮವನ್ನು ಕೂಡ ಸೇರಿಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.
ಐತಿ. ಯಾಕಂದ್ರೆ ಈ ಈ ಪ್ರತಿಯೊಂದು ಏನಾಗುತ್ತೆ ಅಂದ್ರೆ ನಮಗೆ ಪ್ರಾತಸ್ಮರಣೀಯರಾಗಿ ನೆನಪು ಮಾಡ್ತಾ ಇದ್ದಾಗ ಅದು ಒಂದ್ ರೀತಿಯಾದಂತ ಒಂದು ಶುಭ ಸಂದೇಶಗಳನ್ನ ತಂದ್ಕೊಡೋ ಅಂತ ರೀತಿಯಲ್ಲಿ ಶುಭ ದಿನಗಳಿಗೆ ಅನುಕೂಲವನ್ನ ಮಾಡ್ಕೊಟ್ಬಿಡುತ್ತೆ. ಸೊ ನಾವು ಅಂಚೆ ಇಲಾಖೆಯಲ್ಲಿ ನಮ್ಗೆ ಪತ್ರಿಕೋದ್ಯಮ ಅವು ಯಾವ ಇಲ್ದೇ ಇದ್ದಾಗ ಅಂಚೆ ಇಲಾಖೆಯಲ್ಲಿ ಅಂತ ಒಂದು ಕಾಗದದ ಚೂರಿಗೋಸ್ಕರ ಕಾಯ್ತಾ ಇದ್ದಂತ ದಿನಗಳು ಎಷ್ಟೋ ಇದ್ವು. ಸೊ ನನ್ ಮಗ ಅಷ್ಟು ದೂರ ಹೋಗಿದ್ದಾನೆ, ಎಲ್ಲೋ ಒಂದ್ ಕಡೆ ಕೆಲಸದಲ್ಲಿದ್ದಾನೆ, ಅವನಿಂದ ನನಗೆ ಒಳ್ಳೆಯ ಅವನು ಆರೋಗ್ಯವಾಗಿದ್ದಾನೋ ಇಲ್ವೋ ಚೆನ್ನಾಗಿದಾನೋ ಇಲ್ವೋ ಅಂತ ಒಬ್ಬ ತಾಯಿ ತಂದೆ ಕಾಯ್ತಾ ಇದ್ದಂತ ದಿನಗಳು ಎಷ್ಟೋ ಇದ್ವು ಅವಾಗಿನ ಕಾಲದಲ್ಲಿ. ಸೊ ಆ ಒಂದು ಪತ್ರಿಕೆ, ಆ ಒಂದು ಕಾಗದದ ಚೂರನ್ನ ಆ ಟಪಾಲನ್ನು ತೆಗೆದುಕೊಂಡು ಬರ್ತಾ ಇದ್ದಂತ ಅಂಚೆಯ ಕಾರ್ಮಿಕ ವರ್ಗದವ್ರು ಎಲ್ಲರಿಗೂ ಕೂಡ ಶುಭಾಶಯಗಳು. ಖಂಡಿತ ಖಂಡಿತ ಸರ್. ಸೊ ಆಮೇಲೆ ಪತ್ರಿಕೋದ್ಯಮದವರು ಅವರು ಕೇವಲ ಒಂದು ಸುದ್ದಿ ಅಲ್ಲ, ಆ ಪತ್ರಿಕೆಯಲ್ಲಿ ಹಲವಾರು ಸುದ್ದಿಗಳನ್ನ ತೆಗೆದುಕೊಂಡು ಬಂದು ದಿನದ ಬೆಳಗ್ಗೆ ಮನೆಗೆ ಹಂಚಿ ನಮಗೆ ಸಂತೋಷನ ಕೊಡ್ತಾ ಇದ್ರಲ್ಲ. ಅದ್ರಲ್ಲಿ ಎಷ್ಟೋ ವಿಷಯಗಳು ಇದ್ವು, ಬರೇ ಒಂದು ರಾಜಕೀಯ ಸುದ್ದಿ ಅಂತ ಹೇಳೇನಿಲ್ಲ, ನಾವು ಕಲಿಯುವಂತ ಎಷ್ಟೋ ವಿಷಯಗಳು ಇದ್ವು. ಒಂದು ಸಂಸ್ಕೃತಿ, ಅದನ್ನೆಲ್ಲ ಪತ್ರಿಕೋದ್ಯಮವರು ಅವಾಗಿನ ಕಾಲದಲ್ಲಿ ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸಿದ್ರು ಅವರು. ಸೊ ಹಾಗಾಗಿ ಅವಾಗಿನ ಬೆಳಗ್ಗೆ ದಿನಪತ್ರಿಕೆಯನ್ನ ಆಕಾರಿಗೋಸ್ಕರ ಕಾಯ್ತಾ ಇದ್ದು ಅವನು ಓದ್ತಾ ಇದ್ದಂತ ದಿನಗಳು ಕೂಡ ಎಷ್ಟೊಂದು ಇದ್ವು. ಸೊ ನಾವು ವಿದ್ಯಾರ್ಥಿಗಳಾಗಿದ್ದಾಗ ನಾವು ಅದ್ರಲ್ಲಿರೋಂತ ವಿಷಯಗಳನ್ನ ಕುತ್ಕೊಂಡು ಬರ್ದ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ ಬರ್ದಿದ್ದು ಉಂಟು. ಸೊ ಹಾಗಾಗಿ ಈಗ ಸ್ವಲ್ಪ ಬದಲಾಗಿದೆ ಅಂತ ಹೇಳಿದ್ರು ಕೂಡ ಆ ಹಳೆಯ ವಿಷಯಗಳೆಲ್ಲವನ್ನೂ ಕೂಡ ತ್ವರಿತಗತಿಯಲ್ಲಿ ಸಾಗಿದೆ ಅಷ್ಟೇ. ಸಮೂಹ ಮಾಧ್ಯಮಗಳು ತ್ವರಿತಗತಿಯಲ್ಲಿ ಮಾರ್ಪಾಡು ಮಾಡ್ಕೊಂಡಿರೋದ್ರಿಂದ ಈ ದಿನಗಳೆಲ್ಲ ಏನಾಗಿದೆ ತ್ವರಿತಗತಿಯಲ್ಲಿ ಸಾಗ್ತಾ ಇದೆ ಅಷ್ಟೇ. ಆದ್ರೂ ಕೂಡ ಇವ್ರೆಲ್ಲರೂ ಕೂಡ ಪ್ರಾತಸ್ಮರಣೀಯರೇ. ಪ್ರತಿದಿನ ನಾವು ಇವ್ರನ್ನ ನೆನ್ಪು ಮಾಡ್ಕೊಂತ ನಮ್ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂತ ಹೋದ್ರೆ ನಮ್ಮ ದಿನಗಳು ಬಹಳ ಸುಂದರಮಯವಾಗಿರ್ತವೆ. ನಿಜ ಸರ್. ಸೊ ವೈದ್ಯರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ವೈದ್ಯರ ಬಗ್ಗೆ ನಾವು ಹೇಳ್ಬೇಕು ಅಂದ್ರೆ ಸರ್, ಈಗ ಅವರು ನೋಡಿ ಅವರ ಸಮಯವನ್ನ, ಅವರ ವೈಯಕ್ತಿಕ ಜೀವನದ ಸಮಯವನ್ನು ಕೂಡ ಬದಿಗಿಟ್ಟು ಒಬ್ಬ ಕಾಯಿಲೆ ಇರೋಂತ ವ್ಯಕ್ತಿಯ ಹತ್ತಿರ ಕುಳಿತುಕೊಂಡ್ಬಿಟ್ಟು ಅವ್ರನ್ನ ಸಮಾಲೋಚನೆ ಮಾಡಿ ಅವರನ್ನ ಆರೋಗ್ಯದ ರೀತಿಯಲ್ಲಿ ಅವರ ಜೀವನವನ್ನು ಸುಧಾರಿಸೋದ್ರ ಕಡೆಗೆ ಈಗ ತಮ್ಮ ಸಮಯವನ್ನ, ಅಮೂಲ್ಯವಾದಂತ ಸಮಯವನ್ನು ಕೊಡ್ತಾರಲ್ಲ, ಸೊ ಅದನ್ನ ಬೇರೆ ಯಾರು ಕೊಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅದನ್ನ ನಂಬಿ ರೋಗಿಗಳ ಕಡೆಯವರು ಅವರು ಕಾಯ್ತಾ ಇರ್ತಾರಲ್ಲ. ಸೊ ಹಾಗಾಗಿ ವೈದ್ಯರನ್ನ ನಾವು ನಾರಾಯಣನ್ ಬಿಟ್ರೆ ನೆಕ್ಸ್ಟ್ ಹೆಸರು ಬರೋದೇ ವೈದ್ಯರದು. ಸೊ ಹಾಗಾಗಿ ವೈದ್ಯರ ಬೆಲೆ ಆಮೇಲೆ ಅವರ ಸಮಯ ಬಹಳ ಅಮೂಲ್ಯವಾಗಿರುತ್ತೆ. ಅದನ್ನ ಅವರು ಕಾಪಾಡ್ಕೊಂಡ್ ಬರೋಂಥದ್ದು ಬಹಳ ಅತ್ಯಗತ್ಯವಾಗಿರುತ್ತೆ. ಈಗ ನಾವು ವೃತ್ತಿಯಲ್ಲಿ ನಾವು ವೈದ್ಯರು ಅಂತಂದ್ ಹೇಳ್ಬಿಟ್ಟು ನಮ್ಮ ಅಂತರಾತ್ಮದಲ್ಲೇ ನಾವು ತಿಳ್ಕೊಂಡ್ಬಿಟ್ಟು ಆ ವೈದ್ಯ ವೃತ್ತಿಯನ್ನ ಎಲ್ಲರೂ ಕೂಡ ವೃತ್ತಿ ಅಂತಂದೇಳಿ ಕರೆಯಲ್ಲ, ಅದನ್ನ ಸೇವೆ ಅಂತಂದೇಳಿ ಕರೀತಾರೆ. ಯಾವ ವೈದ್ಯರಿಗೆ ಅದು ಸೇವೆ ಅಂತಂದೇಳಿ ಅವ್ರ ಮನಸ್ಸಿಗೆ ಅದು ತಾಟುತ್ತೋ ಆಗ ಅವರು ಸೇವಾ ನಿರತರಾಗ್ಬಿಡ್ತಾರೆ. ಈಗ ಉದಾಹರಣೆ ನಮ್ ದಾವಣಗೆರೆಯಲ್ಲೇ ನಡೆದಾಡೋ ದೇವ್ರು ಅಂತಂದ್ ಹೇಳ್ಬಿಟ್ಟು ನಾವೆಲ್ಲರೂ ಡಾಕ್ಟರ್ SM ಎಲ್ಲಿ ಅವ್ರನ್ನ ಕರಿತೀವಿ. ಯಾಕಂದ್ರೆ ಅವರು ವೈದ್ಯ ವೃತ್ತಿಯನ್ನ ಸೇವೆಯ ರೀತಿಯಲ್ಲಿ ಅವ್ರು ಅದನ್ನ ನೋಡಿದ್ರು. ಸೊ ಹಾಗಾಗಿ ಅವ್ರ ಕಡೆಯಿಂದ ಸೇವೆಯನ್ನು ಪಡೆದಂತ ಎಷ್ಟೋ ರೋಗಿಗಳು ಧನ್ಯರಾಗಿದ್ದಾರೆ. ನಾವ್ ಅವ್ರ ಬರೇ ಬಂದು ಅವ್ರ ಕೈ ಮುಟ್ಟಿದ್ರೆ ಸಾಕಪ್ಪ, ನಾವ್ ಎಷ್ಟೋ ನಮ್ ಕಾಯಿಲೆಗಳು ಗುಣ ಆಗ್ತವೆ ಅಂತ ಹೇಳ್ಬಿಟ್ಟು ಇವತ್ತಿಗೂ ಕೂಡ ನಾನು ಕೇಳಿದ್ದುಂಟು, ನೋಡಿದ್ದುಂಟು. ಸೊ ಹಾಗಾಗಿ ವೈದ್ಯ ವೃತ್ತಿಯನ್ನ ನಾವು ಸೇವೆ ಅಂತಂದ್ ಹೇಳ್ಬಿಟ್ಟು ಹಣ ಅಂತಸ್ತು ಎಲ್ಲಾ ಬರುತ್ತೆ, ಆದ್ರೆ ಆ ವೃತ್ತಿಯನ್ನ ನಾವು ಸೇವೆ ಅಂತೇಳಿ ಒಂದ್ ರೀತಿ ಪರಿಗಣನೆ ಮಾಡ್ಬಿಟ್ರೆ ಅದು ಕಾಯಕವೇ ಕೈಲಾಸದ ರೂಪದಲ್ಲಿ ಪರಿವರ್ತನೆ ಆಗ್ಬಿಡುತ್ತೆ. ಅದನ್ನ ನಾವು ಹೇಳೋದಕ್ಕಿಂತ ವೈದ್ಯರು ಅದನ್ನ ಎಷ್ಟೋ ಜನ ತಿಳ್ಕೊಂಡಿದ್ದಾರೆ. ಆಮೇಲೆ ಅವ್ರು ಅದೇ ಪ್ರಕಾರ ಅವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅವ್ರನ್ನ ನೋಡ್ತಾ ಇದ್ದಾಗ ನಮಗೆ ಒಂದ್ ರೀತಿ ಆದಂತ ಧನ್ಯತಾ ಭಾವ ಬರುತ್ತೆ. ಸೊ ಇಂತ ವೈದ್ಯರು ನಮ್ ದಾವಣಗೆರೆ ನಗರದಲ್ಲಿ ಇದಾರಲ್ಲಪ್ಪ, ಸೊ ಆ ವೈದ್ಯರುಗಳಿಗೆಲ್ರಿಗೂ ಕೂಡ ನಾವು ನೋಡೋದು ನಾವು ಎಷ್ಟು ಭಾಗ್ಯವಂತರು ಅಂತಂದೇಳಿ ನಮಗೆ ಅನ್ಸಕ್ ತೊಡಗುತ್ತೆ.
ಹಾಗಾಗಿ ವೈದ್ಯ ವೃತ್ತಿಯಲ್ಲಿರೋಂತ ಎಲ್ಲಾ, ಆಮೇಲೆ ವೈದ್ಯ ವೃತ್ತಿ ಅನ್ನೋದು ಒಂದೇ ಅಲ್ಲ, ಅದ್ರ ಹಿಂದ್ಗಡೆಗೆ ಅನೇಕವಾದಂತ ಕೆಲಸವನ್ನು ಮಾಡುವಂತ ಒಂದು ಲ್ಯಾಬ್, ಆಮೇಲೆ ನರ್ಸ್ಗಳು, ಆಮೇಲೆ ತುಂಬಾ ಜನ ಇರ್ತಾರೆ. ಸೊ ಅವ್ರೆಲ್ರೂ ಕೂಡ ಒಬ್ಬ ವೈದ್ಯರಿಂದ ಎಷ್ಟೋ ದಿನದ ಊಟವನ್ನ ಪಡಿತಾ ಇರ್ತಾರೆ. ಸೊ ಹಾಗಾಗಿ ವೈದ್ಯ ವೃತ್ತಿ ಅನ್ನೋದು ಅದು ಸೇವೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂತ ಅಭ್ಯಂತರನೇ ಇಲ್ಲ. ಸೊ ಅದನ್ನ ಅರ್ಥ ಮಾಡ್ಕೊಂಡಾಗ ಅವ್ರೆಲ್ಲರೂ ಅವ್ರ ಹಿಂದಿನ ಕೆಲಸ ಮಾಡೋಂತ ವರ್ಗದವ್ರೆಲ್ಲರೂ ಕೂಡ ಅದನ್ನ ಸೇವೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಕಾರ್ಯವನ್ನ ಮಾಡ್ತಾ ಹೋದಾಗ ಅದು ಭಗವಂತನ ಹತ್ತಿರ ಕರ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ವೈದ್ಯ ವೃತ್ತಿಯನ್ನೇ ವೈದ್ಯ ನಾರಾಯಣ ಹರಿ ಅಂತಂದೇಳಿ ಕರೀತಾರೆ. ಹಾಗಾಗಿ ಅವ್ರ ಕೈ ಕೆಳಗಡೆ ಇರೋರೆಲ್ಲರೂ ಕೂಡ ವೈದ್ಯರನ್ನ ನಾರಾಯಣ ರೂಪದಲ್ಲೇ ನೋಡ್ತಾ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ನಿಮ್ಮ ಕಾರ್ಯಕ್ರಮದ 5 ವರ್ಷದ ವಸಂತಗಳಲ್ಲ ಇದು, ಏನಂದ್ರೆ ಇದನ್ನ ನಾನು ಏನಂತ ಕರಿಬಹುದು ಅಂದ್ರೆ ನವ ವಸಂತಗಳ ಅಂತಂದೇಳಿ ಕರಿಬಹುದು. ಸೊ ಈ 5 ವಸಂತಗಳನ್ನ ನೀವು ತುಂಬು ಹೃದಯದಿಂದ ನಿಮ್ಮ ಪ್ರೇಕ್ಷಕ ವರ್ಗದವರಿಗಾಗಿ ನವೀನ ರೀತಿಯಲ್ಲಿ ಹೊಸ ಮಾದರಿಯಲ್ಲಿ ತರಬೇಕು ಅಂತಂದೇಳಿ ಉತ್ಸಾಹದಿಂದ ನಿಮ್ಮ ಎಲ್ಲಾ ವರ್ಗದವರ ಪ್ರಯತ್ನ ಪಟ್ಬಿಟ್ಟು ದಾವಣಗೆರೆ ಸಮಸ್ತ ಜನತೆಗೂ ಕೂಡ ಪ್ರಸ್ತುತ ಪಡಿಸ್ತಾ ಇದ್ದೀರಲ್ಲ ಹೊಸದಾಗಿ. ಸೊ ಹಾಗಾಗಿ ನಿಮ್ಮ V1 ಚಾನಲ್ ಕೂಡ ಸಮಸ್ತ ದಾವಣಗೆರೆ ನಗರದ ಜನತೆಯ ಪರವಾಗಿ ಹಾಗೆ ತುಂಬ ಹೃದಯದ ಹಾರ್ದಿಕ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ನಿಮ್ಮ ಪ್ರೀತಿ, ಸಲಹೆ, ಸಹಕಾರಗಳು, ಸೊ ನಿಮ್ಮ ಕರೆಗಳು ಹೀಗೆ ನಿರಂತರವಾಗಿರಲಿ. ನಿಮ್ಮೆಲ್ಲರ ಪ್ರೀತಿಯಿಂದ ಈ ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ಬರ್ತಾ ಇದೆ. V1 ಚಾನಲ್ ಅಂದ್ರೆ ಅದು ದಾವಣಗೆರೆ ನಗರದ ಒಂದು ಪ್ರೀತಿಯ ಚಾನಲ್ ಅಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು ಸರ್. ಒಳ್ಳೆ ಸರ್. ಥ್ಯಾಂಕ್ ಯು ಸರ್.